Hi, hello, namaskara, namaste. You are watching Eat and Travel with Srivalli and I'm back with another episode of Mom's Recipe. Hi. So, ಇವತ್ತು Mom's Recipe 4ನೇ ಎಪಿಸೋಡು ಏನು ಮಾಡ್ತೀರಾ? ಏನು ಬೇಕು ನಿಮಗೆ ಹೇಳು. ನನಗೆ ಓಕೆ, ಸೊ ನನಗೆ ಕಾಫಿ ಟೈಮಲ್ಲಿ ನನಗೆ ಸ್ನ್ಯಾಕ್ಸ್ ಬೇಕು. ಹಂಗೆ ಕಾಫಿ ಕುಡಿತಾ ಸ್ವಲ್ಪ ಲೈಟಾಗಿ ನೀರು ತಿಂತಾ ಅದರ ಹಂಗೆ ಕರುಮ್ ಅನ್ನಂಗೆ ಇರಬೇಕು ನನಗೆ. ಸೊ ಆ ಥರದ ಏನಾದ್ರು ಇದ್ರೆ ನನಗೆ ಹೇಳ್ಬಿಡಿ. ಸಂಜೆ ಕಾಫಿಗೆ ಅವಲಕ್ಕಿ ಅಂತ ಮಾಡ್ತಾರೆ, ಅವಲಕ್ಕಿ ಚೂಡ ಅಂತ. ಇದು ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ಮಾಡೋದು, ತುಂಬಾ ಚೆನ್ನಾಗುತ್ತೆ. ನಾನು ಮುಂಬೈಲಿದ್ದಾಗ ಕಲ್ತ್ಕೊಂಡಿದ್ದೆ. ಮುಂಬೈಲಿದ್ದಾಗ ತುಂಬಾ ಚೆನ್ನಾಗಿ ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗುತ್ತೆ, ತುಂಬಾ ಚೆನ್ನಾಗಿ. ಸೊ ಇದನ್ನ ನಾವು ಹೆಂಗ್ ಮಾಡೋದನ್ನ ಅಂತ ನೋಡೋಣ, ಬನ್ನಿ. ಮಹಾರಾಷ್ಟ್ರೀಯನ್ ಸ್ಟೈಲ್ ಅವಲಕ್ಕಿ ಚೂಡ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: 1/4 kg ಅವಲಕ್ಕಿ, ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ಒಂದು 6 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರಿಶಿನ ಒಂದು ಅರ್ಧ ಚಮಚ, ಕರಿಬೇವು, 1 ಚಮಚ ಸಕ್ಕರೆ, 1 ಚಮಚ ತುಪ್ಪ, ಹಿಂಗು 1 ಚಿಟಿಕೆ, ಸೋಂಪಿನ ಪುಡಿ ಅರ್ಧ ಚಮಚ, ಧನಿಯಾ ಪುಡಿ ಅರ್ಧ ಚಮಚ, ಎಳ್ಳು 2 ಚಮಚ, ಹುರಿದಿದ್ದೀನಿ ಎಳ್ಳನ್ನು. ಮತ್ತು ಹುರಿದಿರುವಂಥ ಕಡಲೆ ಒಂದು 4 ಚಮಚ ಹಾಕ್ಕೊಂಡಿದ್ದೀನಿ. 4 ಚಮಚ ಹುರಿದಿರುವಂಥ ಕಡಲೆ ಬೀಜ, ಗೋಡಂಬಿ ಮತ್ತು ಎಣ್ಣೆ. ಕರ್ನಾಟಕದಲ್ಲಿ ಇದಕ್ಕೆ ಅವಲಕ್ಕಿ ಮಿಕ್ಸ್ಚರ್ ಅಂತ ಹೇಳ್ತಾರೆ, ಅಥವಾ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಅಂತಲೂ ಹೇಳ್ತಾರೆ. ಮಹಾರಾಷ್ಟ್ರದವರಾದರೆ ಸೋಂಪಿನ ಪುಡಿ ಹಾಕ್ತಾರೆ, ಮತ್ತು ಧನಿಯಾ ಪುಡಿನೂ ಹಾಕ್ತಾರೆ, ಎಳ್ಳು ಸಹ ಹಾಕ್ತಾರೆ. ಹಾಗಾಗಿ ನಾನು ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡೋಣ. ಸೊ ಪೇಪರ್ ಅವಲಕ್ಕಿನ ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆ ಏನು ಹಾಕಬಾರ್ದು ವೀಕ್ಷಕರೇ. ಈ ಅವಲಕ್ಕಿ ಗರಿ ಗರಿ ಆಗಬೇಕು, ಕ್ರಿಸ್ಪಿ ಆಗಬೇಕು, ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಗರಿ ಗರಿಯಾಗಿ ಅವಲಕ್ಕಿ ಹುರಿದಿದ್ದೀನಿ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಹುರಿದಿರುವಂಥ ಅವಲಕ್ಕಿನ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೆ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. 1 ಚಮಚ ತುಪ್ಪ ಸಹ ಹಾಕ್ಕೋತಾ ಇದ್ದೀನಿ. ನಾನು ಇದಕ್ಕೆ ಸಾಸಿವೆನ ಹಾಕ್ತಾ ಇಲ್ಲ, ಆಪ್ಷನಲ್. ಬೇಕಿದ್ರೆ ಸಾಸಿವೆ ಹಾಕ್ಕೊಳ್ಬೋದು, ಅವರವರ ಇಷ್ಟ ಅಷ್ಟೇನೆ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ, ಹಾಗೆ ಗೋಡಂಬಿನೂ ಹಾಕ್ತಾ ಇದ್ದೀನಿ. ಗೋಡಂಬಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಆಗಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ.
ಈರುಳ್ಳಿ ಫ್ರೈ ಆಗಿದೆ, ಹಸಿಮೆಣಸಿನಕಾಯಿ ಕೂಡ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಹುರಿದಿರುವಂಥ ಕಡಲೆ ಬೀಜ, ಹುರಿದಿರುವಂಥ ಹುರಿಗಡಲೆ, ಅರಿಶಿನ ಹಾಕ್ತಾ ಇದ್ದೀನಿ, ಹಿಂಗು ಹಾಕ್ತಾ ಇದ್ದೀನಿ, ಎಳ್ಳು ಹಾಕ್ತಾ ಇದ್ದೀನಿ, ಮತ್ತೆ ಧನಿಯಾ ಪುಡಿನೂ ಹಾಕ್ತಾ ಇದ್ದೀನಿ, ಸೋಂಪಿನ ಪುಡಿ ಸಹ ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ ಎಲ್ಲ ರೆಡಿ ಆಗಿದೆ ವೀಕ್ಷಕರೇ. ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಹಾಕಿದ್ದೀನಿ ನಾನು ಇದನ್ನು. ಈಗ ಇದನ್ನು ಮಿಕ್ಸ್ ಮಾಡಬೇಡಂತೆ. 1 ಚಮಚ ಸಕ್ಕರೆ. ಈಗ ಇದನ್ನು ಮಿಕ್ಸ್ ಮಾಡಬೇಡ. ಈಗ ಇದು ರೆಡಿಯಾಗಿದೆ ವೀಕ್ಷಕರೇ. ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣಂತೆ. ಅವಲಕ್ಕಿ ಚೂಡ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಇದು. ವಾವ್, ಥ್ಯಾಂಕ್ ಯು. ಕಲರ್ಫುಲ್ ಆಗಿ ಗೋಡಂಬಿ, ಥ್ಯಾಂಕ್ ಯು. ಕಡಲೆ ಬೀಜ ನನಗೆ ಟೇಸ್ಟಿಂಗ್ ಇದೆ ಅಂತ. ತುಂಬಾನೇ ಚೆನ್ನಾಗಿದೆ. ಮಹಾರಾಷ್ಟ್ರನ್ ಸ್ಟೈಲಲ್ಲಿ ಹುರಿದಿದ್ದ ಎಳ್ಳು, ಆಮೇಲೆ ಧನಿಯಾ ಪುಡಿ, ಆಮೇಲೆ ಸೋಂಪಿನ ಪುಡಿ, ನನ್ನ ಫೇವರೇಟ್ ಗೊತ್ತಲ್ಲ, ಅದ್ರ ಬಗ್ಗೆ ಹೇಳ್ಬೇಕಾ. ಆಮೇಲೆ ಕಡಲೆ ಬೀಜ ಹುರಿದಿರೋದಂತೂ ನನ್ನ ಮಧ್ಯೆ ಸಿಗ್ತಾ ಇರುತ್ತೆ. ನೀವು ಸಕ್ಕರೆ ಹಾಕಿದಾಗ ಮೋಸ್ಟ್ಲಿ ಸ್ವೀಟ್ ಆಗುತ್ತೆ ಅನ್ಕೊಂಡೆ, ಸ್ವಲ್ಪ ಟೇಸ್ಟಿಗೆ ಒಂದು. ಬಟ್ ಈಗ ಹೇಳ್ತಾರಲ್ಲ, ಸ್ವಲ್ಪ ಖಾರ ಮಾಡಿದ್ರೆ ಒಂದು ಚಿಟಿಕೆ ಸಕ್ಕರೆ ಹಾಕಬೇಕು, ಆತರ ಫೀಲಿಂಗ್ ಇದೆ. ಸ್ವೀಟ್ ಮಾಡುವಾಗ ಚಿಟಿಕೆ ಸಾಲ್ಟ್ ಹಾಕಬೇಕು ಅಂತ ಆತರ ಇದೆ. ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಅವಲಕ್ಕಿ ಅಂತೂ ನೀವು ಅದನ್ನ ಡ್ರೈ ರೋಸ್ಟ್ ಮಾಡಿದ್ದು, ಅದಂತೂ ಪರ್ಫೆಕ್ಟ್ ಆಗಿ ಮಾಡಿದ್ರು. ಏನು ಇದೆ ಇಲ್ಲ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಅದ್ರ ಬಾಯಿ ಹಾಕೊಂಡ್ರೆ ಕ್ರೂಮ್ 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 ಅಂತಾನೆ ಇರುತ್ತೆ. ಆಮೇಲೆ ಅರ್ಶನ ಅಂತೂ ಈ ಅರ್ಶನೇ ಕಲರ್ ಕೊಡಿ. ಈ ಭಾಷೆನಲ್ಲಿ ಹೇಳ್ಬೇಕಂದ್ರೆ ಜಸ್ಟ್ ಅಮೇಜಿಂಗ್. ಅದೇ ಬಟ್ ಆಲ್ ಇನ್ ಆಲ್ ಇದಂತೂ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ